ಮಾನ್ಯ ಅಧ್ಯಕ್ಷರೇ, ಬಹಳ ಮಹತ್ವದ ತರಬೇತಿಯನ್ನು ಇವತ್ತು ಕೊಟ್ಟಿರಿ. ಕೋನ್ ರೆಡ್ಡಿ ಎಸ್ ಸರ್. 17 ಬಜೆಟ್ ಅನ್ನ ಮಂಡನೆ ಮಾಡಿದ ನಂತರ ಹೊಸ ಕ್ಲಾಸ್ ಕೇಳಿದ್ವಿ ನಾವು ಇವತ್ತು. ಆದ್ರೆ ಒಂದು ಸರ್, ಇವತ್ತು ನಾವೆಲ್ಲ ಒಕ್ಕೂಟ ವ್ಯವಸ್ಥೆಯಲ್ಲಿ ಇದೀವಿ, ಕೇಂದ್ರ ಮತ್ತು ರಾಜ್ಯ. ನಮಗೆ ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಯ ಹಣ ಏನ್ ಬರಬೇಕಾಗಿದೆ. ಹಿಂದೊಂದು ಬಾರಿ ನಾವು ನಿಸರ್ಗದ ವ್ಯವಸ್ಥೆ ಬರದೇ ಇದ್ದಾಗ ನೀವು ಕೋರ್ಟ್ಗೆ ಹೋಗಿ ಡೈರೆಕ್ಷನ್ ಕೊಡಿಸಿದ್ದು ಉದಾಹರಣೆ ಇದೆ. BR ಪಾಲ್ ಸಾಹೇಬ್ ಅದನ್ನ ಪ್ರಸ್ತಾಪ ಮಾಡಿದಕ್ಕೆ ನಾನು ಜಾಸ್ತಿ ಹೇಳಿಕ್ಕೆ ಹೋಗೋದಿಲ್ಲ. ನನ್ನ ಪ್ರಶ್ನೆ ಇಷ್ಟೇ ಇರ್ತಕ್ಕಂಥದ್ದು, ಒಕ್ಕೂಟ ವ್ಯವಸ್ಥೆಯಲ್ಲಿ ಅವ್ರು ದುಡ್ಡು ಕೊಡದೇ ಇದ್ರೆ ಇಮಿಡಿಯೇಟ್ ಆಗಿ ಅದಕ್ಕೆ ಕಾನೂನಾತ್ಮಕವಾಗಿ ಚರ್ಚೆ ಮಾಡಿ ಲೀಗಲ್ ಟೀಮ್ ಕೂಡ ಸನ್ಮಾನ್ಯ ಕಾನೂನು ಸಚಿವರಂತ HK ಪಾಲ್ ಸಾಹೇಬರು ಮತ್ತು ಪೊನ್ನಣ್ಣವರು ಇದಕ್ಕೆ ಏನಾದ್ರು ಒಂದು ವಾಂಡನ ಮಾಡಿ ಅವ್ರು ಬರೀ ನಮ್ಮನ್ನ ಟೀಕೆ ಮಾಡ್ತಾರೆ ಸರ್ ಎಲ್ಲ ಕಡೆ. ಅದಕ್ಕೆ ಇವತ್ತು ಎಲ್ಲಾ ಶಾಸಕರಿಗೂ ಅದ್ರ ನೋವು ಇದೆ. ಅದನ್ನ ಏನಾದ್ರು ಮಾಡಿ ಲೀಗಲ್ ಆಗಿ ಫೈಟ್ ಮಾಡಿ ತರುವಂತ ಪ್ರಯತ್ನ ಮಾಡ್ಬೇಕಂತ ತಮ್ಗೆ ಒತ್ತಾಯ ಮಾಡ್ತೇವೆ ಸರ್. MLAಗಳಿಗೆ ಅದೆಲ್ಲ ಆ ದುಡ್ಡು ಬಂದ್ಬಿಡ್ತಾರೆ. MLAಗಳಿಗೆ ನೀವು ದುಡ್ಡು ಕೊಡಕ ಅನುಕೂಲ ಆಗತ್ತೆ. ಇಲ್ಲಿಕ ಲೋಕಲ್ ಬಾಡಿ ಇಲೆಕ್ಷನ್ ಬರುತ್ತೆ, ಸಮಸ್ಯೆ ಆಗತ್ತೆ. ಅದ್ರ ಬಗ್ಗೆ ತಮಗೆ ವಿಶೇಷವಾದಂತ ಗಮನ ಹೊಳೆಸ್ತೇವೆ. ಮತ್ತೆ 17 ಬಜೆಟ್ ಮಂಡನೆ ಮಾಡೋದಕ್ಕೆ ತಮಗೆ ಅಭಿನಂದನೆ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಲೀಗಲ್ ಅಂತ ಹೇಳಿ ಸರ್ ಪ್ಲೀಸ್. ಲೀಗಲ್ ಆಗಿ ನಾವು ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ. ಲೀಗಲ್ ಹಿಂದೆ ನಮಗೆ ಬರಗಾಲ ಬಂದಾಗ ದುಡ್ಡು ಕೇಳಿದ್ವಲ್ಲ, ಆಗ ಕೊಡ್ಲಿಲ್ಲ. ಆಗ ಕೋರ್ಟ್ಗೆ ಹೋಗಿದ್ದು. ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ನ್ಯಾಯ ಸಿಗ್ತಕ್ಕಂಥ ಕೆಲಸ ಮಾಡಿದ್ರು. ಆಗ ಸುಮಾರು 3,000 ಚಿಲ್ಲರೆ ಕೋಟಿ ಏನೋ ಬಂದಿತ್ತು. ಹಾಗೆ ಈಗ ಸಾರಿನೂ ಕೂಡ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಬಟ್ ಕೇಂದ್ರ ಸರ್ಕಾರ ನಮಗೆ ನಿರಂತರವಾಗಿ ಅನ್ಯಾಯ ಮಾಡ್ತಾ ಬಂದಿದೆ. ಕೋರ್ಟ್ಗೆ ಹೋಗ್ಲಿಕ್ಕೆ ಏನ್ ಮಾಡಬೇಕು ಅದನ್ನ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ನಿಮ್ಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.